ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಬಂದಿರೋದು ನವರಸ ನಾಯಕ ಜಗ್ಗೇಶ್ ಅವರ ಊರಿಗೆ ಬಂದಿದ್ದೀನಿ. ನಾವು ಫಸ್ಟ್ ಬಂದಿದ್ದು ತುಮಕೂರು ಜಿಲ್ಲೆ ಜಡೆಮಾಯಸಂದ್ರ ಅನ್ನೋ ಒಂದು ಸಣ್ಣ ಸಿಟಿಗೆ. ಈ ಜಡೆಮಾಯಸಂದ್ರ ಅನ್ನೋ ಊರಿಂದ ಜಗ್ಗೇಶ್ ಅವ್ರ ಊರು ಒಂದು 2 ರಿಂದ 3 ಕಿಲೋಮೀಟರ್ ಆಗುತ್ತೆ. ಈ ಆರ್ಚಿಂದ ಒಳಗಡೆ ಹೋಗಬೇಕು. ಈ ಆರ್ಚಿಂದ ಒಳಗಡೆ ಬಂದರೆ ಒಂದು 2 ಕಿಲೋಮೀಟರ್ ಆದಮೇಲೆ ಒಂದು ಬೋರ್ಡ್ ಸಿಗುತ್ತೆ. ಆ ನಡುಗು ಅಂತ 1 ಕಿಲೋಮೀಟರ್ ಆಗುತ್ತೆ. ಬಲಗಡೆ ಹೋಗಬೇಕು. ನಾನು ನನ್ನ ಫ್ರೆಂಡು ಜಗ್ಗೇಶ್ ಅವ್ರಿಗೆ ದೊಡ್ಡ ಅಭಿಮಾನಿ. ನನಗಂತೂ ಅವ್ರ ಸಿನಿಮಾ ತುಂಬ ಇಷ್ಟ. ನಮಗಂತೂ ಜಗ್ಗೇಶ್ ಅವ್ರ ಊರು ನೋಡ್ಬೇಕಂತ ತುಂಬ ಆಸೆ ಇತ್ತು. ಅವ್ರ ಊರು ಸಿಕ್ತು. ಊರಾಚೆ ಒಂದು ದೇವಸ್ಥಾನ, ಕೆರೆ ಇತ್ತು. ಇಲ್ಲಿ ಒಬ್ಬರು ಅಮ್ಮ ಇದ್ದರು. ಅವ್ರಿಗೆ ಜಗ್ಗೇಶ್ ಅವ್ರ ಬಗ್ಗೆ ಕೇಳಿದ್ವಿ. ಈ ಅಮ್ಮ ಹೇಳಿದ್ರು, ಜಗ್ಗೇಶ್ ಅವರು ದಿನ ಬೆಳಗಾದರೆ ಈ ಕೆರೆಯಲ್ಲಿ ಈಜಾಡ್ತಿದ್ರಂತೆ. ಈಜೆಲ್ಲ ಆದಮೇಲೆ ಈ ದೇವಸ್ಥಾನ ಹತ್ರ ಬಂದು ಆಟ ಆಡಿ ಈ ಹಳ್ಳಿ ಮರ ಹತ್ರ ಎಲ್ಲ ದಿನ ಆಟ ಆಡ್ತಿದ್ರಂತೆ. ಜಗ್ಗೇಶ್ ಅವರು ಎಷ್ಟೇ ಬಿಸಿ ಇದ್ರು ತಿಂಗಳಿಗೊಂದ್ಸತಿ ಊರಿಗೆ ಬಂದೇ ಬರ್ತಾರಂತೆ. ತಿಂಗಳಿಗೊಂದ್ಸತಿ ಎಲ್ಲರಿಗೂ ಮಾತಾಡ್ಸ್ಕೊಳ್ತಾರ ಜಗ್ಗೇಶ್ ಅವರು. ತಿಂಗಳ ಅಮಾಸೆಗೆ ಬಂದು ಹೋಗ್ತಾರ. ಇದೇ ಮನೆಗಳು ನೋಡಿ, ಜಗ್ಗೇಶ್ ಅವರ ಚಿಕ್ಕಪ್ಪ ದೊಡ್ಡಪ್ಪದವ್ರ ಮನೆ ಅಂತ ಇದು ಜಗ್ಗೇಶ್ ಅವರ ಸ್ವಂತ ಮನೆ ನೋಡಿ. ಈ ಮನೆ ತಾರಸಿ ಮನೆ. ಜಗ್ಗೇಶ್ ಅವರು ಊರೊಳಗಡೆ ಅವ್ರ ಮನೆ ದೇವರಾದಂಥ ಕಾಲ ಭೈರೇಶ್ವರ ದೇವಸ್ಥಾನ ಕಟ್ಟಿಸಿದ್ದಾರೆ. ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಈಗ ಯಾರು ಜಗ್ಗೇಶ್ ಅವರು ತಮ್ಮದಿರು ಮತ್ತು ಜಗ್ಗೇಶ್ ಅವರು ಯಾರೂ ಇಲ್ಲ ಇಲ್ಲಿ. ಅವ್ರು ರಿಲೇಟಿವ್ ಇದ್ದಾರೆ ಅಷ್ಟೇ ಇಲ್ಲಿ. ಇನ್ನೊಬ್ಬ ಜಗ್ಗೇಶ್ ಅವ್ರ ತಮ್ಮ ಅವರು ಜಡೆಮಾಯಸಂದ್ರದಲ್ಲೇ ಅವ್ರ ಹಳೆಯ ಥಿಯೇಟ್ರು ಇತ್ತಲ್ಲ, ಅಲ್ಲೇ ಉಳ್ಕೊಂಡಿದ್ದಾರಂತೆ. ಹಾಗಾಗಿ ಇದೇ ನೋಡಿ ಅವ್ರ ಥಿಯೇಟ್ರು. ಇಲ್ಲೇ ಜಮೀನು ತಗೊಂಡು ಇಲ್ಲೇ ಸಿಟಿಲೇ ಸೆಟ್ಲಾಗಿದ್ದಾರಂತೆ ತಮ್ಮ. ಇನ್ನೊಬ್ಬರು ಒಳಗಡೆ ಮನೆಯೆಲ್ಲ ಇದೆ ಅಂತೆ. ಫುಲ್ ಜಮೀನು ತೊಗೊಂಡಿದ್ದಾರೆ ಅವ್ರು. ಈಗಲ್ಲ, ಆವಾಗಲೇ ತೊಗೊಂಡಿದ್ದಾರಂತೆ. ಓಕೆ, ಜಗ್ಗೇಶ್ ಅವರು ಊರು ನೋಡ್ಬೇಕನ್ನೋದು ನನ್ನ ಸಣ್ಣದರಿಂದ ಒಂದು ಆಸೆ ಇತ್ತು. ಜಗ್ಗೇಶ್ ಅವರು ಆಡು ಬೆಳೆದಂಥ ಜಾಗ ಹೇಗಿರುತ್ತೆ ಅನ್ನೋದೊಂದು ನನಗೆ ನೋಡೋಕ್ಕೊಂದು ಕುತೂಹಲ ಇತ್ತು. ಆ ಕಾಲದಲ್ಲಿ ಈ ಹಳ್ಳಿಯಿಂದ ಹೋಗಿ ಅವರು ಎಂತೆಂಥ ಸಾಧನೆ ಮಾಡಿದ್ರು ಜಗ್ಗೇಶ್ ಅವರು. ಬರೀ ನಾನು ನನ್ನ ಫ್ರೆಂಡು ನೋಡ್ಕೊಂಬಂದ್ರೆ ಚೆನ್ನಾಗಿರಲ್ಲ, ವೀಡಿಯೋ ಮಾಡಿ ನಿಮಗೂ ತೋರಿಸೋಣ ಅಂತ ವೀಡಿಯೋ ಮಾಡಿದ್ದೀನಿ. ವೀಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ.